ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಇನ್ನೊಂದು ರೈಡ್ ಟುವರ್ಡ್ಸ್ ಆಗುಂಬೆ. ಸೊ ನಾವು ಬೈಕಿಗೆ ಒಂದು ಸ್ವಲ್ಪ ಲುಕ್ಸ್ ಚೂರು ಚೇಂಜ್ ಮಾಡಿದೆ ನೋಡಿ. ಹಿಂದೆ ಒಂದು ಟೇಲ್ ಟೈಡ್ ಹಾಕ್ಸಿದ್ದೇನೆ, ಪ್ಲಸ್ ಎದುರಿಂದ ವಿಂಡ್ಶೀಲ್ಡ್ ಒಂದು ಚೇಂಜ್ ಆಗಿದೆ. ಈಗ ನೋಡ ಹೇಗಾಗ್ತದೆ ಅಂತ. ಟೈಲ್ ಟೈಡಿಂದ ಈಗ ಕೆಸರಂತೂ ಖಂಡಿತ ರಟ್ಟುತ್ತದೆ ಹಿಂದೆ, ಅದಂತೂ ಗ್ಯಾರಂಟಿ. ಹೋಗಲ್ಲ. ಸೊ ಇವತ್ತು ರಾಮಕಿಶೋರ್ ಇದ್ದಾನೆ ಇಲ್ಲಿ. ನೆಕ್ಸ್ಟ್ ಇನ್ನೊಬ್ಬ ವೈಶಾಖ್ ಅಂತ ಹೇಳಿದ್ರು ಮೀಟ್ ಆಗ್ತಾನೆ. ಮತ್ತು ನಮ್ಮ ಮಧು ಬರ್ತಾನೆ, ಸನತ್ ಬಾಯ್ ಬರ್ತಾರೆ. ಅದೊಂದು 5-6 ಜನ ಇದ್ದೇವೆ ನಾವು ಇವತ್ತು. ಸೊ ಈಗ ವೈಶಾಖ್ ಅಂತ ಫಸ್ಟ್ ಟೈಮ್ ರೈಡ್ ಮಾಡ್ತಿರೋದು ಇವನೊಟ್ಟಿಗೆ. ಸ್ಪ್ಲೆಂಡರ್ ಗಂಟೆ ಮಾತ್ರ 7 ಕಾಲ ಆಯ್ತು ಈಗ. ಸೊ ನಮ್ಮ ಪ್ಲ್ಯಾನ್ ಅಂತ ಹೇಳಿದ್ರೆ ಇವತ್ತು ಆಗುಂಬೆಗೆ ಹೋಗಿ, ಆಗುಂಬೆಯಿಂದ ಅಲ್ಲಿ ಒಂದು ಜೋಗಿಗುಂಡಿ ಫಾಲ್ಸ್ ಅಂತುಂಟು. ತುಂಬ ಸಮಯದಿಂದ ಹೋಗಬೇಕು ಅಂತಿತ್ತು ಅಲ್ಲಿಗೆ, ಬಟ್ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಫಾಲ್ಸ್ ಈಗ ಓಪನ್ ಉಂಟು ಅಂತೇಳಿ ಒಂದು ಸುದ್ದಿ ಸಿಕ್ಕಿತ್ತು, ಮೊನ್ನೊಂದು ವಿಡಿಯೋಲ್ಲಿ ನೋಡಿದ್ದೆ. ಹಾಗೆ ಒಂದು ಟ್ರೈ ಮಾಡುವ. ಆ ಫಾಲ್ಸ್ ಒಂದೊಂದು ಸತಿ ಅವರು ಕ್ಲೋಸ್ ಮಾಡ್ತಾರೆ, ಅಂದರೆ ಹೋಗಲಿಕ್ಕೆ ಬಿಡೋದಿಲ್ಲ. ಒಂದೊಂದು ಸತಿ ಬಿಡ್ತಾರೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಆಗ ಅಲ್ಲಿ ಆನೆ ಕಾಟ ಉಂಟು ಅಂತೇಳಿ ಬಿಟ್ಟಿರಲಿಲ್ಲ. ನೋಡ ಇವತ್ತು ಹೇಗೆ ಆಗ್ತದೆ ಅಂತ. ಮಳೆ ಇಲ್ಲ ಈಗ, ಸ್ವಲ್ಪ ಮೋಡ ಉಂಟು, ಮೋಡವರಿತ ವಾತಾವರಣ. ಬಟ್ ನಮ್ಮ ಹತ್ರ ಎಲ್ಲ ರೆಡಿ ಉಂಟು. ಈಗ ಮಳೆ ಬಂದರೆ ರೈನ್ ಕೋಟ್ ಉಂಟು, ಹಟ್ಟ ತೆಗೆದಾಕಿದ್ರೆ ಆಯ್ತು ಅಷ್ಟೇ. ಈ ಹೊಸ ವೈಸರ್ ಹಾಕಿ ಪರ್ಫಾರ್ಮೆನ್ಸ್ ವೈಸ್ ನನಗೆ ಎಂತ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಈಗ. ಜಸ್ಟ್ ದ್ಯಾಟ್ ಒಂದು ಆಸ್ಥೆಟಿಕ್ಸಿಗೆ ಸ್ವಲ್ಪ ಗಾಡಿ ಒಂಥರ ಚೇಂಜ್ ಆದಾಗ ಕಾಣ್ತದೆ, ಹಾಗೆ ಅದಕ್ಕೋಸ್ಕರ ಹಾಕಿದ್ದು ನಾನು. ಆಗಿರ್ಬೋದು ಒಂದು 5-10% ಎಲ್ಲರೂ ಕಮ್ಮಿ ಆಗಿರ್ಬೋದು ಅಷ್ಟೇ. ಬಟ್ ನನಗೆ ಅಂತ ನನ್ನ ಹೈಟಿಗೆ ಭಯಂಕರ ಏನೋ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅದಕ್ಕೆ ವಿಂಡ್ ಬ್ಲಾಸ್ಟ್ ಕಮ್ಮಿ ಆಗ್ಬೇಕಾದ್ರೆ ಇನ್ನೂ ಎತ್ತರದ ವೈಸರ್ ಹಾಕಬೇಕು. ಸೊ ಅಷ್ಟೆಲ್ಲ ನನಗೆ ಹಾಕ್ಲಿಕ್ಕೆ, ನನಗೆ ಇನ್ಫ್ಯಾಕ್ಟ್ ವೈಸರೇ ಇಷ್ಟ ಇಲ್ಲ ಇದ್ರು. ಅದು ವೈಸರ್ ಇದ್ದರೆ ಈ ಗೋಪುರದಲ್ಲಿ ಮೈಕ್ ಹಾಕಿದ್ರುಂಟಲ್ಲ, ಅದು ವಿಂಡ್ ಅದಕ್ಕೆ ಹೊಡಿತದೆ ಬಂತು. ಸೊ ಆಡಿಯೋ ಕರೆಕ್ಟೇ ಬರೋದಿಲ್ಲ. ಹಾಗೆ ನನಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ವೈಸರೇ ಇಷ್ಟ ಇಲ್ಲ. ಆದರೆ ಬಟ್ ಈ ಒಂದು ವೈಸರ್ ಸ್ವಲ್ಪ ಚೆಂದ ಕಂಡಿತು, ಹಾಗೆ ನೋಡುವಂತಂದು ಹಾಕಿದ್ದು. ಅಬ್ಬಾ ಎಂಥ ರೋಡ್ ಮಾರೋದು. ನಮ್ಮ ಮಾಣಿ, ಠಾಣೆ ಟು ಮಾಣಿ ಅದೊಂದು ರೀಲ್ಸ್ ಹಾಕಿದ್ದೆ ನಾನು. ಚಂದ್ರ ಲೋಕಕ್ಕೆ ಹೋದಾಗೆ ಆಗ್ತಾ ಉಂಟು. ಕಲ್ಲಡ್ಕೆಗೆ ಹೋಗ್ತಾ ಇಲ್ಲ ನಾವು, ಕಾಸರಗೋಡಿಗೆ ಇಲ್ಲಿ ಒಳಗಿಂದ ಹೋಗ್ತೇವೆ. ಆ ರೋಡಲ್ಲಿ ಹೋದರೆ ಗಾಡಿ ಮಾತ್ರ ಸತ್ಯನಾಶ ಆಗ್ತದೆ. ಹಾಗೆ ಒಂದು 4-5 ಕಿಲೋಮೀಟ್ರ್ ಜಾಸ್ತಿ ಆದ್ರೆ ನಮಗೆ ತೊಂದರೆ ಅಲ್ಲ. ನಾವು ಆಫ್ ರೋಡ್ ಯಾವಾಗಲೂ ಹುಡ್ಕೊಂಡು ಹೋಗೋದು. ಬಟ್ ಈ ಒಂದು ಸ್ಟ್ರೆಚ್ ನಾವು ಅವಾಯ್ಡ್ ಮಾಡೋದು, ಕಲ್ಲಡ್ಕ ಸ್ಟ್ರೆಚ್. A few moments later. Poi. Madhu bhai, after a long time? ಓ ಕಸ ನೋಡಿ ಮಾರಲ್ಲಿ ಕರ್ಮ. ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಬಂದಿತ್ತು, ಹಾಗೆ ಸ್ವಲ್ಪ ನೀರುಂಟು ನದಿಯಲ್ಲಿ. ಅಣ್ಣಾರು ಸೈಡ್. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಮ್ಮ ಒಂದು ರಾಜಾ ಹುಲಿ KSRTC ಬಸ್ಸು ನೋಡುವಾಗ ಹತ್ತೆ ಹುಲಿ ಬಂದಾಗ ಆಗ್ತದೆ. ಮೂಡಬಿದ್ರೆ ಪಡಿವಾಳ್ಸಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಈಗ ಟುವರ್ಡ್ಸ್ ಕಾರ್ಕಳ. ಈಗ ಸ್ವಲ್ಪ ಬಿಸಿಲು ಬಂತು,
ಮಧ್ಯಾಹ್ನ ಮಳೆ ಬಂತು. ನಾನು ಎಣಿಸಿದ್ದು ಇವತ್ತು ಫುಲ್ ಮಳೆ ಇರ್ತದೆ ಅಂತ. ಬಟ್ ಟರ್ನ್ ಔಟ್ ಟು ಬಿ ಒಂದು 10 ಸೆಕೆಂಡಲ್ಲಿ ಮಳೆ ನಿಂತಿತ್ತು, ಬಿಸಿಲು ಬಂತು. ಈಗ ಈ ಒಂದು ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಈ ಒಂದು ಮಂತಲ್ಲಿ ವೆದರನ್ನು ನಂಬಲಿಕ್ಕೆ ಆಗೋದಿಲ್ಲ. ಒಮ್ಮೆ 5 ನಿಮಿಷ ಮಳೆ ಇದ್ದರೆ 5 ನಿಮಿಷ ಬಿಸಿಲಿರ್ತದೆ, ಮತ್ತು ವಾಪಸ್ 5 ನಿಮಿಷ ಅಂತ ವಾಪಸ್ ಚೇಂಜ್ ಆಗ್ತದೆ ವೆದರು. ಹಾಗೆ ಮಳೆ ಬಂದರೂ ಸಹ ಹೆಚ್ಚೊತ್ತಿರುವುದಿಲ್ಲ, ಒಂದು 10-20 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್, ಮತ್ತೆ ಫುಲ್ಲು ಬಿಸಿಲು ಬರ್ತದೆ. ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟೇಬಲ್ ವೆದರ್. ಈಗ ಕಾರ್ಕಳಕ್ಕೆ ಹೋಗ್ಬೇಕು. ಈಗ ಫಸ್ಟಿಗೆ ನಾವು ಕಾರ್ಕಳಕ್ಕೆ ಹೋಗಿ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಟುವರ್ಡ್ಸ್ ಹೆಬ್ರಿಯಾಗಿ ಆಗುಂಬೆ ಸೈಡಿಗೆ ಹೋಗೋದು ಈಗ ಪ್ಲ್ಯಾನ್. ಮೂಡಬಿದ್ರೆ ಬಸ್ಸದಿರಲಿ ಹಿಂದೆ. ಮೂಡಬಿದ್ರೆ ಕಾರ್ಕಳ ರೋಡ್ ಸಹ ಈಗ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ನೋಡಿ. ಇಲ್ಲೇನು ಫ್ಲೈಓವರ್ ಆಗ್ತಾ ಉಂಟು. ಮುಂಚೆ ರೋಡ್ ಹೀಗೆ ಸ್ಟ್ರೈಟ್ ಹೋಗ್ಲಿಕ್ಕಿತ್ತು. ಇದು ಸಹ ಈಗ ಅಗಲಾಗ್ತಾ ಉಂಟು ಈ ರೋಡ್ ಕೂಡ. ಇವೆಲ್ಲ ಫುಲ್ 4 ಲೇನ್ ಆಗಿದೆ. ನಾವು ಲಾಸ್ಟ್ ಟೈಮ್ ಯಾವಾಗ ಒಂದು ಸಮ್ಮರಲ್ಲಿ ಹೋಗಿದ್ದೇವೆ ಈ ರೋಡಲ್ಲಿ. ಹೋಗುವಾಗ ಆಲ್ಮೋಸ್ಟ್ ಕೆಲಸ ಆಗ್ತಾ ಇತ್ತು ಅಷ್ಟೇ. ಈಗ ಕಂಪ್ಲೀಟ್ ಆಗಿದೆ. ಅಣ್ಣವರು ದೊಡ್ಡ ಅಣ್ಣವರು. ನೆವರ್ ಮೆಸ್ ವಿತ್ ಬಸ್ ಡ್ರೈವರ್ಸ್. ಇಲ್ಲೆಲ್ಲ ಫುಲ್ ರೋಡ್ ಚೇಂಜ್ ಆಗಿದೆ ನೋಡಿ. ಮುಂಚೆ ಹೀಗೆ ಇರಲೇ ಇಲ್ಲ, ಇದು ಒಂಥರ ಹೀಗೆ ಟರ್ನ್ ಇತ್ತು. ಈಗ ಅದನ್ನೆಲ್ಲ ಸ್ಟ್ರೈಟ್ ಮಾಡಿದ್ದಾರೆ. ಮ್ಯಾಸಿವ್ ಲಾರಿ. ಅಣ್ಣವರು ಬಾಕಿ ಆಗ್ಯಾರೆ. ರಿಯೂನೇಟ್. ನಮ್ಮ ಸನತ್ ಬಾಯ್ ಜಾಯ್ನ್ ಆದರು. ನಮಸ್ಕಾರ. ಪೈ ಈಗ ಫಸ್ಟಿಗೆ ವರಾಂಗ ಹೋಗ್ತಿದ್ದೆ. ವರಾಂಗ ಹೋಗಿ ಅಲ್ಲಿ ಈಗ ದೇವಸ್ಥಾನ, ಅಲ್ಲಿ ಗದ್ದೆ ಎಲ್ಲ ಉಂಟು. ಅದೆಲ್ಲ ಹೇಗೆ ಉಂಟು ನೋಡುವ. ಈಗ ಒಂದು ತುಂಬ ಸಮಯ ಆಯ್ತು ಅಲ್ಲಿ ಹೋಗಿ. ನೋಡಿ ಆ ವೆದರ್ಸ್ ಕ್ಲೀನ್ ಉಂಟು ಇವತ್ತು. ಇಲ್ಲರೇ ಬಂದಿದ್ದೇವೆ, ನೋಡಿ ಹೋಗುವ ಅದನ್ನು. ವರಾಂಗ ಬಂದೆವು. Right deviation from the main road. ಒಳ್ಳೆ ಕ್ರೌಡ್ ಉಂಟು ಮಾರ ಇವತ್ತು. ಬೇಡ, ನಾವು ಜಸ್ಟ್ ಒಮ್ಮೆ ಇಲ್ಲಿಂದ ವ್ಯೂ ಪಾಯಿಂಟ್ ಒಮ್ಮೆ ನೋಡಿ ಹೋಗ್ತಷ್ಟೇ. ಗಾಡಿ ಒಮ್ಮೆ ಇಲ್ಲಿ ನಿಲ್ಲಿಸಿ ಅಲ್ಲಿವರೆಗೆ ಹೋಗಿ ನಡ್ಕೊಂಡು ಹೋಗಿ ನೋಡಿ ಬರುವ. ಗಾಡಿ ಹೋಗುದಿಲ್ಲ. ಮುಂಚೆ ಗದ್ದೆಯಲ್ಲಿ ಹೀಗೆ ಹೋಗ್ತಿತ್ತು. ಹೌದು, ಸಮ್ಮರಲ್ಲಿ ಬಂದರೆ ಗದ್ದೆಯಲ್ಲಿ ಪಾರ್ಕ್ ಮಾಡ್ಬೋದು. ಇದೀಗ ಆಗೋದಿಲ್ಲ. ನಾವು ಆಚೆಂದ ಬರಬೇಕಾ ಅಂತ, ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾ ಗೊತ್ತಿಲ್ಲ. ಈಗ ಅದು ಹೋದರೆ ಇಲ್ಲಿ ಸೈಡಿಂದ ಹೋಗ್ಲಿಕ್ಕೆ ಆಗ್ಬೋದು. ಬೈಕಲ್ಲಿ ಇಲ್ಲ, ಸಪುರ ಉಂಟಲ್ಲಿ. ತಿರ್ಗಿಸ್ಲಿಕ್ಕೆ ಸಾಕಾಯ್ತಾರೆ ಕಷ್ಟ. ಮತ್ತೆ ಈಗ ಇಲ್ಲಿ ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ನಡಿಲಿಕ್ಕುಂಟು ಅಲ್ಲಿವರೆಗೆ. ಹೌದಾ? ಇಲ್ಲದೆ ಬಸದಿ ನೋಡಿ ಫುಲ್ಲು. ಆ್ಯಂಡ್ ಇದು ವರಾಂಗದ್ದು ಅಲ್ಲಿ ಮೇಯ್ನ್ ಇದು ಟೆಂಪಲ್ ಇದ್ದು ನೋಡಿ. ಇದು ಸಹ ಒಂದು ಟೆಂಪಲ್. ಬಸದಿ ಮೇಯ್ನ್ ಅದು. ಅಲ್ಲಿ ಕಾಣ್ತಾ ಉಂಟಲ್ಲ ಒಂದು, ಅದು ಮೇಯ್ನ್ ಬಸದಿ. ಸೊ ಅದಕ್ಕೆ ರಿಲೇಟೆಡ್ ಅಲ್ಲಿ ವರಾಂಗ ಟೆಂಪಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟು ಅಂತ. ಆ್ಯಂಡ್ ಇಲ್ಲಿ ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಇದರಲ್ಲಿ ಗದ್ದೆಯಲ್ಲಿ ಗಾಡಿ ಕೊಂಡೋಗಿ ಅಲ್ಲರೆ ಕೊಂಡೋಗ್ಬೋದು ಅಲ್ಲಿ ಎಂಡರೆಗೆ. ಬಟ್ ಈಗ ಇಲ್ಲಿ ಮಳೆಗಾಲದಲ್ಲಿ ಬರುವಾಗ
ಗದ್ದೆಯಲ್ಲಿ ನಡ್ತಾರೆ ಇಲ್ಲಿ ಗಿಡ ಭತ್ತದು. ಈಗ ನಡ್ಕೊಂಡು ಹೋಗ್ಬೇಕು ಲಾಸ್ಟ್ ಒಂದು 100 ಮೀಟರ್ಸ್. ರೋಡ್ ರೋಲರಿಗೆ ಹೋಗ್ಲಿಕ್ಕೆ ಅಷ್ಟೇ, ಬಾಕಿ ಬಾಕಿ ಬಾಕಿ. ಈತ ಬಂಗಡ್ ಬೋಡ ಅಂತೆಲ್ಲ ಮುಂಚೆ ಇರಲಿಲ್ಲ. ಸೂಪರ್ ಉಂಟು ಮಾತ್ರ ಇದು. ಹೋಗುದಾ ಸೈಡ್? ಇದು ಟೆಂಪಲ್, ವರಂಗ ಟೆಂಪಲ್. ಶೂ ಎಲ್ಲ ತೆಗ್ದಿಡ್ಬೇಕಿಲ್ಲ, ಶೂ ತೆಗಿಬೇಕು. ವರಂಗ ಆಯಿತು. ಅಲ್ಲಿ ಒಳಗೆಲ್ಲ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ, ಹಾಗೆ ಜಸ್ಟ್ ಒಂದು ಟೆಂಪಲ್ ವಿಸಿಟ್ ಮಾಡಿ ಈಗ ಬಂದೆವು. ಬೈ ಈಗ ಆಗುಂಬೆ ನೆಕ್ಸ್ಟ್. ಇದು ನೋಡಿ ವರಂಗ. ಆ್ಯಕ್ಚುಲಿ ಅದು ಅದರ ಹಿಸ್ಟರಿ ಎಲ್ಲ ಗೊತ್ತಿಲ್ಲ ಎಂತ ಅಂತ, ಬಟ್ ಒಳ್ಳೆ ಮೈಥಾಲಜಿಕಲ್ ಪ್ಲೇಸ್ ಅದು. ಒಳ್ಳೆ ಹಿಸ್ಟ್ರಿ ಉಂಟು ಪ್ಲೇಸಿಗೆ. ಒಂದು 5-6 ವರ್ಷ ಹಿಂದೆ ಬಂದದ್ದು ಅಲ್ಲಿಗೆ. ಸ್ವಲ್ಪ ಗೆಲ್ಲು ಮರಗಳೆಲ್ಲ ಬಿದ್ದಿದೆ ರೋಡಲ್ಲಿ. ಈಗ ಸೋಮೇಶ್ವರ ಹತ್ರ ಬಂದೇವೆ ನಾವು. ಇಲ್ಲಿ ಸೋಮೇಶ್ವರ ಹತ್ರ ಬರಾಗ ಫುಲ್ ಒಂದು ಫಾರೆಸ್ಟ್ ಸಿಗ್ತದೆ. ಇದು ನೋಡಾಗ್ಲೇ ಒಂದು ಇದರ ಬೈಕ್ ಬಿಡುವಲ್ಲಿ ಖುಷಿ ಆಗ್ತದೆ. ಇದ್ರ ನೋಡಿ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ, ಆದರೆ ಪ್ಲಾಸ್ಟಿಕ್ ಉಂಟು ಆಚೀಚೆ. ಸೋಮೇಶ್ವರ ಹತ್ರ ಒಂದೊಳ್ಳೆ ಫಾರೆಸ್ಟ್ ಏರಿಯಾದ ಮಧ್ಯೆ ನಿಲ್ಲಿಸಿದ್ದಾರೆ. ಆ್ಯಂಡ್ ಅಟ್ ಎ ವ್ಯೂ ಆಫ್ ದ ಬೈಕ್. ದೊಡ್ಡ ಮರ, ದೊಡ್ಡ ಮರ, ಸುತ್ತಲೂ ಫುಲ್ ಫಾರೆಸ್ಟ್. ಪಕ್ಷಿಗಳ ಸೌಂಡ್ ಕೇಳಿದೆ. ಪಕ್ಷಿ ಅಲ್ಲ, ಅದೆಂಥ ಕೀಟಗಳು, ಇನ್ಸೆಕ್ಟ್ಸ್. ಕ್ರಿಕೆಟ್ ಇದು ಸೌಂಡ್, ಜಸ್ಟ್ ಬ್ಯೂಟಿಫುಲ್. ಇದ್ಯಾರು ಮಾರೆ ರೋಡ್ನ ಮಧ್ಯೆಯಲ್ಲಿ ಫೋಟೋಶೂಟ್ ಆಗ್ತಾ ಉಂಟು ಒಂದು. ಏಲಿಯನ್ ಬಂದಿಯ ನೋಡಿ, ಸ್ಟ್ರೈಟ್ ಫ್ರಮ್ ದ. ನಡ್ಕೊಂಡು ಹೋಗ್ತೀಯಾ? ರೀಲ್ಸ್ ಮಾಡ್ಬೇಕು ಅಂದ್ರೆ ಹೀಗೆ ಬೈ ಮಾಡ್ಬೋದು.